ಕೆಪಿಎಸ್ಸಿ ಎನ್ಕೌಂಟರ್ ವಿಶೇಷ ಕಾರ್ಯಕ್ರಮ ಸ್ವಾಗತ. ನಾನು ಲಕ್ಷ್ಮಣ್ ಹುಗಾರ್. ಕೆಪಿಎಸ್ಸಿ ವಿಚಾರ ತಮಗೆಲ್ಲರೂ ಗೊತ್ತಾಗ್ತಾ ಇದೆ. ಅನೇಕ ದಿನಗಳಿಂದಲೂ ಕೂಡ 362 ಜನ ಕೆಪಿಎಸ್ಸಿ ನೇಮಕಾತಿ ರದ್ದಾದ ನಂತರ ಧರಣಿಯನ್ನು ಶುರು ಮಾಡಿದ್ದಾರೆ. ಈಗಲೂ ಕೂಡ ಕೆಪಿಎಸ್ಸಿ ನೇಮಕಾತಿ ರದ್ದನ್ನು ವಿರೋಧಿಸಿ ಧರಣಿ ಮುಂದುವರಿದೆ. ಇನ್ನೊಂದು ಕಡೆ ನಮಗೂ ಅನ್ಯಾಯ ಆಗಿದೆ ಅಂತ ಹೇಳಿ ಯಾರು ಈ ನೇಮಕಾತಿಯಿಂದ ಹೊರಗಿದ್ದಾರೆ ಆ ಅಭ್ಯರ್ಥಿಗಳು ಕೂಡ ಮತ್ತೊಂದು ಕಡೆ ಧರಣಿಯನ್ನು ಶುರು ಮಾಡ್ಕೊಂಡಿದ್ದಾರೆ. ಹೀಗಾಗಿ ಕೆಪಿಎಸ್ಸಿಯಲ್ಲಿ ನಿಜಕ್ಕೂ ಕೂಡ ಏನಾಗಿದೆ, ಕೆಪಿಎಸ್ಸಿಯಲ್ಲಿ ಆಗುವಂಥ ಘಟನೆಗಳೇನು, ಅಕ್ರಮಗಳೇನು, ಸತ್ಯ ಯಾವುದು, ಸುಳ್ಳು ಯಾವುದು, ನಿಜಕ್ಕೂ ಕೂಡ ಈ ಕೆಪಿಎಸ್ಸಿ ಭ್ರಷ್ಟಾಚಾರದ ಕರ್ಮಕಾಂಡದ ಕೇಂದ್ರನ. ಸೊ ಈ ಕೆಪಿಎಸ್ಸಿ ಮುಚ್ಚಬೇಕನ್ನುವಂಥ ಒಂದು ಕಡೆ ವಾದ ಇದ್ದರೆ, ಮತ್ತೊಂದು ಕಡೆ ಇದನ್ನು ಶಿಥಿಲಗೊಳಿಸುವಂಥ ಒಂದು ವ್ಯವಸ್ಥಿತ ಪಿತೂರಿ ನಡೀತಾ ಇದೆ ಅನ್ನುವಂಥದ್ದು. ಸೊ ಎಲ್ಲವೂ ಕೂಡ ಕೆಪಿಎಸ್ಸಿಯ ಒಂದು ಸುತ್ತನೆ ವಿವಾದಗಳ ಹುತ್ತ ಕೂಡ ಈಗ ಒಂದು ನಿರ್ಮಾಣ ಆಗಿದೆ. ಹೀಗಾಗಿ ಈ ಒಂದು 2011 ನೇಮಕಾತಿ ರದ್ದತಿಯ ನಂತರ ಅನೇಕ ವಿಷಯಗಳು ಕೂಡ ಚರ್ಚೆಗೆ ಬರ್ತಾ ಇದ್ದಾವೆ. ವಿಷಯದಿಂದ ವ್ಯಕ್ತಿಗತ ವಿಷಯಕ್ಕೂ ಕೂಡ ಹೋಗ್ತಾ ಇದೆ. ಅನೇಕ ರಾಜಕೀಯ ಒಂದು ಆರೋಪ ಪ್ರತ್ಯಾರೋಪಗಳು ಕೂಡ ಈ ಒಂದು ಪ್ರಕರಣ ನಾಂದಿ ಹಾಡ್ತಾ ಇದೆ. ಹಾಗಾಗಿ ಕೆಪಿಎಸ್ಸಿಯ ಕರ್ಮಕಾಂಡ ನೋಡ್ತಾ ಇದ್ದರೆ ಇದರಲ್ಲಿ ಯಾರೆಲ್ಲ ಕೈ ಹಾಕಿದ್ದಾರೆ, ಯಾರ ಕಾರಣದ ಕೈಗಳಿದ್ದಾವೆ, ಸೊ ಯಾರ್ಯಾರ ಕಾಲದಲ್ಲಿ ಏನೇನಾಗಿದೆ, ಇವೆಲ್ಲವೂ ಕೂಡ ಮುಕ್ತ ಚರ್ಚೆ ಆಗಬೇಕು. ಸೊ 362 ಅಭ್ಯರ್ಥಿಗಳ ಪರವಾಗಿ ಏನು ಹೋರಾಟವನ್ನು ಮಾಡ್ತಾ ಇದ್ದಾರೆ ಮಾಜಿ ಮುಖ್ಯಮಂತ್ರಿ JDSನ ನಾಯಕ ಕುಮಾರಸ್ವಾಮಿ. ಇಂಥದ್ದೊಂದು ಚರ್ಚೆ ಆಗಲೇಬೇಕು. ಯಾಕಂತಂದರೆ ಎಲ್ಲ ವಿಚಾರಗಳು ಕೂಡ ಮುಕ್ತವಾಗಿ ಚರ್ಚೆ ಆಗಬೇಕು. ಅದರಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕ ಉಗ್ರಪ್ಪ ಕೂಡ ಒಪ್ಕೊಂಡ್ರು, ಮತ್ತೊಂದು ಕಡೆ ಆಮ್ ಆದ್ಮಿ ಪಕ್ಷದ ರವಿಕೃಷ್ಣ ರೆಡ್ಡಿ, ಹಾಗೆ ಸರ್ಕಾರದಲ್ಲೂ ಕೂಡ ನಾವು ಈ ಒಂದು ಚರ್ಚೆಯಲ್ಲಿ ಭಾಗಿಯಾಗಬೇಕಂತೇಳಿ ನಿನ್ನೆಯಿಂದಲೂ ಕೂಡ ಪ್ರಯತ್ನ ಮಾಡಿದ್ವಿ. ಈಗಲೂ ಕೂಡ ಕಾನೂನು ಸಚಿವರಾದಂಥ ಜಯಚಂದ್ರ ಅವರಿಗೆ ನಾವು ಕೇಳ್ತಾ ಇದ್ವಿ, ಅವರು ಒಪ್ಕೊಂಡಿದ್ದಾರೆ. ಸೊ ಬರ್ತಾರೆ ಅಂತ ಖಾತ್ರಿದೆ. CM ಸಿದ್ದರಾಮಯ್ಯವರು ಕೂಡ ಕೇಳಿದ್ವಿ, ಅವರು ಕೂಡ ಚುನಾವಣೆ ಕಾರಣಕ್ಕಾಗಿ ಪ್ರವಾಸದಲ್ಲಿದ್ದಾರೆ ಅನ್ನೋ ಕಾರಣಕ್ಕಾಗಿ ಲಭ್ಯ ಆಗ್ತಾಯಿಲ್ಲ. ಅವ್ರನ್ನೂ ಕೂಡ ನಾವು ಸಂಪರ್ಕ ಮಾಡ್ತೀವಿ. ಹಾಗೆ ಮಾಜಿ ಕಾನೂನು ಸಚಿವ ಸುರೇಶ್ ಕುಮಾರ್ ಕೂಡ ನಮ್ಮ ಜೊತೆಗೆ ನೇರವಾಗಿ ಸಂಪರ್ಕಕ್ಕೆ ಬರ್ತಾರೆ. ಹೀಗೆ ಅನೇಕರು ಕೂಡ ಈ ವಿಷಯದ ಬಗ್ಗೆ ಒಂದು ನಿರ್ದಿಷ್ಟವಾದಂಥ ಪ್ರಕರಣಗಳು, ನಿರ್ದಿಷ್ಟವಾದಂಥ ಘಟನೆಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಆಗಬೇಕು. ಕೆಪಿಎಸ್ಸಿ ಇರಬೇಕಾ, ಅದನ್ನು ಮುಚ್ಚಬೇಕಾ, ಸೊ ಕೆಪಿಎಸ್ಸಿಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಏನು ಕ್ರಮಗಳಾಗಬೇಕು, ಹಿಂದಿನ ಆಡಳಿತಾವಧಿಯಲ್ಲಿ ಅಥವಾ ಕೆಪಿಎಸ್ಸಿ ಹಿಂದೆ ನಡೆದಂಥ ನೇಮಕಾತಿ, ಈಗ ನಡೆದಂಥ ನೇಮಕಾತಿ, ಹಾಗಾದರೆ ಇಲ್ಲಿ ಯಾರು ಶುದ್ಧರು, ಯಾರು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ನಿಜಕ್ಕೂ ಕೂಡ ಒಬ್ಬ ನಿರಪರಾಧಿಗೂ ಕೂಡ ಅನ್ಯಾಯ ಆಗಬಾರ್ದು, ಅದು ಕಾನೂನು ಹೇಳುತ್ತೆ. ಹಾಗಾದರೆ ಇಲ್ಲಿ ಅನ್ಯಾಯ ಆಗಿದ್ದ ಯಾರಿಗೆ, ನ್ಯಾಯ ಯಾರಿಗೆ ಸಿಗಬೇಕು, ಇದೆಲ್ಲವೂ ಕೂಡ ಮುಕ್ತವಾಗಿ ನಾವು ಚರ್ಚೆಯನ್ನು ಮಾಡ್ತೀವಿ. ಈ ಒಂದು ವಿಶೇಷ ಚರ್ಚೆಯಲ್ಲಿ ಸ್ವತಃ ಕುಮಾರಸ್ವಾಮಿಯವರೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈಗಾಗಲೇ ಹೋರಾಟವನ್ನು ಕೂಡ ಅವರು ಕೈಗೆತ್ತಿಕೊಂಡಿದ್ದಾರೆ. ನಮ್ಮ ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳು JDSನ ಶಾಸಕಾಂಗ ನಾಯಕರಾದಂಥ ಕುಮಾರಸ್ವಾಮಿ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಕಾಂಗ್ರೆಸ್ನ ಹಿರಿಯ ನಾಯಕರು ವಿಧಾನ ಪರಿಷತ್ನ ಸದಸ್ಯರಾದಂಥ VS ಉಗ್ರಪ್ಪ ನಮ್ಮ ಜೊತೆಗೆ ಇದ್ದಾರೆ. ಉಗ್ರಪ್ಪನವರೇ ನಿಮಗೂ ಸ್ವಾಗತ. ನಮಸ್ಕಾರ. ಹಾಗೆ ನನ್ನ ಜೊತೆಗೆ ಆಮ್ ಆದ್ಮಿ ಪಕ್ಷದ ನಾಯಕರಂತ ರವಿಕೃಷ್ಣ ರೆಡ್ಡಿ. ಅಂದರೆ ಈ 2011 ನೇಮಕಾತಿ ರದ್ದಾಗಬೇಕು, ಇದು ಒಂದು ರೀತಿ ಕೆಪಿಎಸ್ಸಿ ಅನ್ನುವಂಥದ್ದು ಅದು ಕಜ್ಜಿ ಹಿಡಿದಂಥ ಒಂದು ನಾಯಿ ಆಗಿದೆ, ಅದು ದೊಡ್ಡ ಒಂದು ಹಗರಣದ ಕೂಪ ಆಗಿದೆ, ಅದು ಯಾವುದೇ ಕಾರಣಕ್ಕೂ ಅದನ್ನು ತೆರೆಯಕ್ಕೆ ಬಿಡಬಾರ್ದು, ಅದನ್ನು ರದ್ದು ಮಾಡಬೇಕು ಅಂಥ ಒಂದು ಹೋರಾಟವನ್ನು ಮಾಡಿದಂಥ ರವಿಕೃಷ್ಣ ರೆಡ್ಡಿ ಮತ್ತು ರವಿಕೃಷ್ಣ ರೆಡ್ಡಿ ನಿಮಗೂ ಕೂಡ ಸ್ವಾಗತ. ಹಾಗೆಯೇ 98ರ ಒಂದು ವಿದ್ಯಮಾನಗಳ ಸಂಬಂಧಪಟ್ಟ ಅಲ್ಲಿ ನಡೆದಂಥ ಅಕ್ರಮಗಳ ವಿರುದ್ಧ ಕೋರ್ಟ್ನಲ್ಲಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ಸರ್ಕಾರದ ಅಧಿಕಾರಿ ಖಲೀಲ್ ಅಹ್ಮದ್ ನಮ್ಮ ಜೊತೆಗೆ ಖಲೀಲ್ ಅಹ್ಮದ್ ನಿಮಗೂ ಕೂಡ ಸ್ವಾಗತ. ಹಾಗೆಯೇ ನಮ್ಮ ಜೊತೆಗೆ ಸುವರ್ಣ ಸುದ್ದಿವಾಹಿನಿಯ ಪ್ರಧಾನ ಸಂಪಾದಕರಾದಂಥ ಅನಂತ್ ಚಿನ್ವಾರ್ ಕೂಡ ಇದ್ದಾರೆ. ಅನಂತ್ ಚಿನ್ವಾರ್ ನಿಮಗೂ ಕೂಡ ಸ್ವಾಗತ. ನಾವು ಈಗಲೂ ಕೂಡ ನಿರೀಕ್ಷೆಯನ್ನು ಮಾಡ್ತಾ ಇದ್ವಿ, ಏನು ಹಿಂದೆ 98-99 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ CIDಯ ಮುಖ್ಯಸ್ಥರಾಗಿದ್ದಂಥ ಶಂಕರ ಬಿದ್ರಿಯವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಈ ಕೆಲವೇ ಕ್ಷಣಗಳಲ್ಲಿ ಅವರು ಕೂಡ ಈ ಚರ್ಚೆಯಲ್ಲಿ ಭಾಗಿಯಾಗ್ತಾರೆ. ಹಾಗೆ ಕಾನೂನು ಸಚಿವರಾದಂಥ ಜಯಚಂದ್ರ ಕೂಡ ಈ ಚರ್ಚೆಯಲ್ಲಿ ಭಾಗಿಯಾಗ್ತಾರೆ, ಆಗಬೇಕಂತೇಳಿ ನಾನು ಬಯಸ್ತೀನಿ. ಮತ್ತು ಅದರ ಹಕ್ಕು ಕೂಡ ಯಾವ ಜನ, ಅದು ಕುಮಾರಸ್ವಾಮಿ ಇರ್ಬೋದು, ನಾನಿರ್ಬೋದು, ಯಾರೇ ಇರ್ಬೋದು, ಪ್ರತಿಯೊಬ್ಬರು ಎತ್ತುವಂಥ ಪ್ರಶ್ನೆಗಳಿಗೆ ಸರ್ಕಾರ ಕೂಡ ಉತ್ತರ ಕೊಡಬೇಕಾಗುತ್ತೆ. ಸೊ ಯಾರದೇ ದೊಡ್ಡ ವ್ಯಕ್ತಿ ಕೇಳಿದ್ರೆ ಉತ್ತರ ಕೊಡುವಂಥದ್ದಲ್ಲ, ಪ್ರತಿಯೊಬ್ಬರಿಗೂ ಕೂಡ ಕೇಳುವ ಅಧಿಕಾರ ಇದೆ. ಅದನ್ನು ಉತ್ತರ ಕೊಡುವಂಥ ಒಂದು ಅಧಿಕಾರ, ಜವಾಬ್ದಾರಿ ಸರ್ಕಾರಕ್ಕಿದೆ. ಆ ಜವಾಬ್ದಾರಿಯನ್ನು ಜಯಚಂದ್ರ ನಿಭಾಯಿಸಬೇಕಾಗುತ್ತೆ ಅಂತ ನಾನು ಹೇಳ್ತಾ, ನಾನು ಈ ವಿಷಯದ ಬಗ್ಗೆ ಇಲ್ಲಿ ಯಾವುದೇ ರೀತಿಯ ವಾದ ವಿವಾದ ಅನ್ನುವಂಥದ್ದು ವಿಷಯ ಆಧಾರಿತ ಆಗುತ್ತೆ. ಇಲ್ಲಿ ರಾಜಕಾರಣಕ್ಕಿಂತನೂ ನಿಜಕ್ಕೂ ಕೂಡ ಏನಾಗಬೇಕು, ಕೆಪಿಎಸ್ಸಿ ಯಾವ ರೀತಿ ಸುಧಾರಣೆ ಮಾಡಬೇಕು, ಕೆಪಿಎಸ್ಸಿಯಲ್ಲಿ ಆಗುವಂಥ ಲೋಪಗಳನ್ನು ತಡೆಯೋದು ಹೇಗೆ, ಕೆಪಿಎಸ್ಸಿಯಲ್ಲಿ ಆಗುವಂಥ ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಮಾಡಬೇಕಾದಂಥ ಒಂದು ಪಕ್ಷಾತೀತವಾದಂಥ ಹೋರಾಟ ಏನು, ನಿಜಕ್ಕೂ ಕೂಡ ಕೆಪಿಎಸ್ಸಿಯಲ್ಲಿ ಯಾರಿಗೆ ಹಿತಾಸಕ್ತಿ ಇದೆ, ಯಾರಿಗೆ ಅದರಲ್ಲಿ ಮುಂದಿನ ಭವಿಷ್ಯದ ಆಸಕ್ತಿ ಇದೆ, ಇವೆಲ್ಲವೂ ಕೂಡ ಮುಕ್ತ ಚರ್ಚೆ ಆಗಬೇಕು. ಅದಕ್ಕೊಂದು ವೇದಿಕೆ ಸುವರ್ಣ ನ್ಯೂಸ್. ನಾವು ಕಳೆದ 3-4 ದಿನಗಳಿಂದಲೂ ಕೂಡ ಇಂಥದ್ದು ಪ್ರಯತ್ನ ಮಾಡ್ತಾ ಇದ್ವಿ. ಈಗಲೂ ಕೂಡ ನಾವು ಸಾಧ್ಯ ಆದರೆ ಕುಮಾರಸ್ವಾಮಿ ಸಿದ್ದರಾಮಯ್ಯರನ್ನು ಕೂಡ ಮುಂದಿನ ದಿನಗಳಲ್ಲಿ ಒಂದೇ ವೇದಿಕೆಗೆ ತರುವಂಥ ಪ್ರಯತ್ನ ಮಾಡ್ತೀವಿ. ಸಾಧ್ಯ ಆದರೆ ಯಡಿಯೂರಪ್ಪನವರು ಕೂಡ ಈ ವೇದಿಕೆಗೆ ಬರಬೇಕಂತ ನಾನು ಹೇಳ್ತೀನಿ. ಯಾಕಂತಂದರೆ ಯಾರ್ಯಾರ ಕಾಲದಲ್ಲಿ ಏನೇನಾಗಿವೆ ಅವು ಕೂಡ ಚರ್ಚೆ ಆಗಬೇಕು. ಅಂಥದ್ದೊಂದು ಆರಂಭ ಸುವರ್ಣ ನ್ಯೂಸ್ ಮಾಡಿದೆ. ಸುವರ್ಣ ನ್ಯೂಸ್ ಒಂದು ಬ್ರಿಡ್ಜ್ ಆಗಿರುತ್ತೆ ಹೊರತಾಗಿ ನಾವು ಈ ಪರ ಆ ಪರ ಅನ್ನುವಂಥದ್ದು. ಆದರೆ ಜನ, ನೀವು ನ್ಯಾಯಾಧೀಶರು, ನೀವು ಈ ವಾದ, ಈ ಚರ್ಚೆ, ಇದರಲ್ಲಿ ಆಗುವಂಥ ಒಂದು ಅನೇಕ ಚರ್ಚೆಗಳಿದಾವಲ್ಲ, ಅದು ಬಹುಶಃ ಮುಂದಿನ ದಿನಗಳಲ್ಲಿ ಒಂದು ಹೊಸ ಸ್ವರೂಪಕ್ಕೆ ಅದು ನಾಂದಿ ಹಾಡ್ಬೋದು. ನಾನು ಚರ್ಚೆಯನ್ನು ಮಾಡ್ತೇನೆ. 362 ಜನರ ನೇಮಕಾತಿಯನ್ನು ರದ್ದು ಮಾಡಿದ ನಂತರ ಒಂದು ದೊಡ್ಡ ಹೋರಾಟ ಶುರು ಆಗಿದೆ.
ಸೊ ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಎತ್ತಿದಂಥ 12 ಪ್ರಶ್ನೆಗಳಿದ್ದಾವೆ. ಈ ಸರ್ಕಾರಕ್ಕೆ ಕೇಳಿದ್ದು, CM ಸಿದ್ದರಾಮಯ್ಯವ್ರಿಗೆ ಕೇಳಿದ 12 ಪ್ರಶ್ನೆಗಳೇನು ನೋಡ್ಕೊಂಬರೋಣ. ಸೊ CMಗೆ HD ಕುಮಾರಸ್ವಾಮಿ ಕೇಳಿದಂಥ 12 ಪ್ರಶ್ನೆಗಳಲ್ಲಿ ಮೊದಲ ಪ್ರಶ್ನೆ, ಸರ್ಕಾರ ಕೇಳದೆ ಅಡ್ವೊಕೇಟ್ ಜನರಲ್ ಅಭಿಪ್ರಾಯ ಕೊಟ್ಟರೆ, ಇನ್ನು ಮೈತ್ರಿ ವಿಳಂಬವಾಗಿ ಯಾರು ದೂರುದಾರರಿದ್ದಾರೆ ವಿಳಂಬವಾಗಿ ದೂರು ನೀಡುವುದರ ಬಗ್ಗೆ ಸರ್ಕಾರ ಸಮಜಾಯಿಸಿ ಪಡೆದಿದೆಯಾ ಅನ್ನುವಂಥ ಪ್ರಶ್ನೆ. ಅಕ್ರಮ ಮುಚ್ಚಿಟ್ಟು ವಿಳಂಬವಾಗಿ ವೈಯಕ್ತಿಕ ತೊಂದರೆ ಆದಾಗ ದೂರು ನೀಡಿರುವುದು ಅಕ್ರಮ ಅಲ್ಲವೇ? ತಮಗೆ ಬೇಕಾದಾಗ ದೂರು ಕೊಡುವಂಥದ್ದು ಸರಿನಾ? ಆಯ್ಕೆ ಪಟ್ಟಿ ಸರ್ಕಾರಕ್ಕೆ ಸಲ್ಲಿಕೆಯಾಗುವ 9 ತಿಂಗಳ ಮೊದಲೇ ಅಡ್ವೊಕೇಟ್ ಜನರಲ್ ನೀಡಿರುವ ಅಭಿಪ್ರಾಯ ಪೂರ್ವ ನಿಯೋಜಿತ ಅಲ್ಲವೇ, ಪ್ರೀ ಪ್ಲ್ಯಾನ್ಡ್ ಅಲ್ಲವೇ ಅನ್ನುವಂಥ ಪ್ರಶ್ನೆ. ಮಂಗಳಾ ಶ್ರೀಧರ್ ಒಬ್ಬರೇ ಕಮಿಟಿಯಲ್ಲಿ ಇದ್ರಾ, ಅವರೊಬ್ಬರೇ ಇದರಲ್ಲಿದ್ರಾ? ಇಲ್ಲವಾದಲ್ಲಿ ಕಮಿಟಿಯ ಇತರ ಸದಸ್ಯರ ವಿರುದ್ಧ ಯಾಕೆ ಕ್ರಮ ಕೈಗೊಂಡಿಲ್ಲ ಅಥವಾ ಕ್ರಮ ಕೈಗೊಂಡಿದ್ದೀರಾ? ತಾತ್ಕಾಲಿಕ ಪಟ್ಟಿ ಪ್ರಕಟಕ್ಕೂ ಮುನ್ನ ಮೌಲ್ಯಮಾಪನ ಮೌಖಿಕ ಸಂದರ್ಶನದಲ್ಲಿ ನೀಡಿದ ಅಂಕ ರದ್ದುಪಡಿಸಿದ್ದು ಪೂರ್ವ ಯೋಜಿತ ಅಲ್ಲವೇ, ಪ್ರೀ ಪ್ಲ್ಯಾನ್ಡ್ ಆಗಿ ಮಾಡಿದ ಕೆಲಸ ಅಲ್ವಾ ಇದು? ನೊಂದ ಅಭ್ಯರ್ಥಿಗಿಂತ ಮುಖ್ಯ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದಿದ್ದು ಸಂದರ್ಶನದಲ್ಲಿ ಕಡಿಮೆ ಅಂಕ ಬಂದಿರೋದು ಸರ್ಕಾರ ಗಮನಿಸಿಲ್ವಾ? ಇದು ಸರ್ಕಾರ ಗಮನಕ್ಕೆ ಬಂದಿಲ್ವಾ? ಒಬ್ಬ ಅಭ್ಯರ್ಥಿಯ ದೂರಿಗೆ ಪ್ರಾಶಸ್ತ್ಯ ನೀಡಿ ರಾಜ್ಯ ಸರ್ಕಾರ 362 ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ತಾ ಇರೋದು ಯಾವ ನ್ಯಾಯ? ನಿರುದ್ಯೋಗಿ ಯುವಕ ಯುವತಿಯರು ಯಾವ ನಂಬಿಕೆ ಮೇಲೆ ಮತ್ತೆ ಪರೀಕ್ಷೆ ಸಿದ್ಧತೆಯನ್ನು ಮಾಡ್ಕೋಬೇಕು? ಈ ಪ್ರಶ್ನೆ ಕೂಡ ಇದೆ. ಸೊ 10 ಪ್ರಕರಣ ನ್ಯಾಯಾಲಯದಲ್ಲಿರುವಾಗ ಆಯ್ಕೆ ಪಟ್ಟಿ ರದ್ದತಿ ತರಾತುರಿಯಲ್ಲಿ ಯಾಕೆ ಕೈಗೊಳ್ತು ಸರ್ಕಾರ ಅನ್ನುವಂಥ ಪ್ರಶ್ನೆ ಇಲ್ಲಿ ಪ್ರಮುಖವಾಗಿ ಎದ್ದಿರ್ತಕ್ಕಂಥದ್ದು. ಇನ್ನು 11ನೇ ಪ್ರಶ್ನೆ, ಅಂತಿಮ ತೀರ್ಪು ಆಯ್ಕೆಗೊಂಡ ಅಭ್ಯರ್ಥಿಗಳ ಪರ ಬಂದರೆ ಈಗಿನ ಆಯ್ಕೆ ಪಟ್ಟಿ ಮತ್ತು ಹೊಸ ಆಯ್ಕೆ ಪಟ್ಟಿ ಬಗ್ಗೆ ಯಾವ ಕ್ರಮ ಜರುಗಿಸುತ್ತೀರಿ? ಸೊ ನ್ಯಾಯಾಲಯದಲ್ಲಿ ತೀರ್ಪು ಉಲ್ಟಾ ಪಲ್ಟಾ ಆದರೆ ಸರ್ಕಾರ ಏನು ಮಾಡುತ್ತೆ? ಕೊನೆ ಪ್ರಶ್ನೆ 12ನೇ ಪ್ರಶ್ನೆ ಇದು, ಆಯ್ಕೆ ಪಟ್ಟಿ ಪ್ರಕಟ ನಂತರ ನೇಮಕದಲ್ಲಿ ಅಕ್ರಮ ನಡೆದಿದೆ ಎಂದು ನೊಂದವರು ದೂರು ನೀಡಿದರೆ ಸರ್ಕಾರ ಯಾವ ಕ್ರಮ ಕೈಗೊಳ್ಳುತ್ತೆ? ಸೊ ಕುಮಾರಸ್ವಾಮಿ 12 ಪ್ರಶ್ನೆಗಳನ್ನು ರಾಜ್ಯ ಸರ್ಕಾರಕ್ಕೆ CM ಸಿದ್ದರಾಮಯ್ಯವರು ಮುಂದೆ ಇಟ್ಟಿದ್ದಾರೆ. ಸ್ವತಃ ಪತ್ರವನ್ನು ಕೂಡ ಬರೆದಿದ್ರು, ಆ ಪತ್ರವನ್ನು ಕೂಡ ಸ್ವೀಕಾರ ಮಾಡಿಲ್ಲ. ಸೊ ಇದು ಡೆಮಾಕ್ರೆಟಿಕ್ ಆಗಿ ಎಷ್ಟು ಸರಿ ನಿಜಕ್ಕೂ ಕೂಡ ಇದು ಒಪ್ಪುವಂಥದ್ದಲ್ಲ. ಒಂದು ನಾಯಕ, ಒಂದು ಪಕ್ಷದ ನಾಯಕ, ಮಾಜಿ ಮುಖ್ಯಮಂತ್ರಿ ಆದರೂ ಎತ್ತುವಂಥ ಪ್ರಶ್ನೆಗಳಿಗೆ ಬರೆದಂಥ ಪತ್ರಕ್ಕೆ ಅದನ್ನು ಭೇಟಿ ಮಾಡುವಂಥದ್ದು, ಅವರು ಕೇಳುವಂಥ ಪ್ರಶ್ನೆಗೆ ಉತ್ತರ ಕೊಡಬೇಕಾದಂಥದ್ದು ಜವಾಬ್ದಾರಿ. ಯಾಕಂದರೆ ಒಂದು ಚುನಾಯಿತ ಸರ್ಕಾರದ ಪ್ರತಿನಿಧಿ. ಆದರೆ CM ಸಿದ್ದರಾಮಯ್ಯ ಶಿವಮೊಗ್ಗದಲ್ಲಿ ಕುಮಾರಸ್ವಾಮಿ ಎತ್ತಂಥ ಪ್ರಶ್ನೆಗೆ ಒಂದು ಉತ್ತರ ಕೊಟ್ಟಿದ್ದಾರೆ. ಅವೇನು ಯಕ್ಷ ಪ್ರಶ್ನೆಗಳೇನ್ರಿ ಅಂತ ಕೇಳಿದರೆ ಸಿದ್ದರಾಮಯ್ಯ, ಕುಮಾರಸ್ವಾಮಿ ನಾನು 10 ಪ್ರಶ್ನೆಗಳು ಕೇಳಿದ್ದೀವಿ, ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಹೇಳಾಗದೆ. 10 ಪ್ರಶ್ನೆಗಳು ಕೇಳಿದ್ದೀನಿ, ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ ಮುಖ್ಯಮಂತ್ರಿಗಳು. ಏನವು ಯಕ್ಷ ಪ್ರಶ್ನೆಗಳವರವು? ಕುಮಾರಸ್ವಾಮಿ ಯಕ್ಷ ಪ್ರಶ್ನೆಗಳ? ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದೀವಿ. ಏನಾಗಿದೆ, ಕುಮಾರಸ್ವಾಮಿ ಅವರು ಸ್ವಲ್ಪ ಪುರ್ಸತ್ತಾಗವ್ರೆ. ಈಗ ನಮಗೆ ಈ ಕೆಲಸ ಇಲ್ಲಿ ನೋಡಿ, ಇಲ್ಲಿ ಬರಬೇಕಲ್ಲ, ಮಳೆಯಲ್ಲಿ ಓಟ್ ಕೇಳಕ್ಕೆ ಬರಬೇಕಲ್ಲ, ಅವ್ರು ಸ್ವಲ್ಪ ಪುರ್ಸತ್ತಾಗಿದ್ದಾರೆ. ಅದೇ ಬಂದಿರೋ ತಾಪತ್ರೆ ಅವ್ರಿಗೂ ನಮಗೂ ವ್ಯತ್ಯಾಸ. ಯಡಿಯೂರಪ್ಪನವ್ರಿಗೆ ಭಾಳ ದೀರ್ಘಕಾಲ ಓಟ್ ಹಾಕಿದ್ದೀವಿ, 7 ಸಾರಿ ಗೆಲ್ಲಿಸಿದ್ದೀವಿ, ಪಾರ್ಲಿಮೆಂಟಿಗೆ ಗೆಲ್ಲಿಸಿದ್ದೀವಿ. ಒಂದು ಸಾರಿ ಬದಲಾವಣೆ ಮಾಡೋಣ ಅಂತಕ್ಕಂಥದ್ದು ಜನರ ಮನಸ್ಸಿನಲ್ಲಿದೆ. ಕಳೆದ 1.25 ವರ್ಷದಲ್ಲಿ ಏನು ಸಾಧನೆಗಳು ಮಾಡಿದ್ದೀವಿ, ಇವತ್ತಿಗೆ 1 ವರ್ಷ 3 ತಿಂಗಳು ನಾವು ಅಧಿಕಾರಕ್ಕೆ ಬಂದು 3 ಗೆಲ್ತೀವಿ ರೀ. ಯಾಕೆ ಅನುಮಾನದಿಂದ ಕೇಳ್ತಾ ಇದ್ದೀರಲ್ಲ? ಆಲ್ ದಿ 3 ವಿ ವಿಲ್ ವಿನ್. ಕುಮಾರಸ್ವಾಮಿ ನಾನು 10 ಪ್ರಶ್ನೆಗಳು ಕೇಳಿದ್ದೀವಿ, ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಹೇಳಾಗದೆ. 10 ಪ್ರಶ್ನೆಗಳು ಕೇಳಿದ್ದೀನಿ, ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ ಮುಖ್ಯಮಂತ್ರಿಗಳು. ಏನವು ಯಕ್ಷ ಪ್ರಶ್ನೆಗಳವರವು? ಕುಮಾರಸ್ವಾಮಿ ಯಕ್ಷ ಪ್ರಶ್ನೆಗಳ? ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದೀವಿ. ಏನಾಗಿದೆ, ಕುಮಾರಸ್ವಾಮಿ ಅವರು ಸ್ವಲ್ಪ ಪುರ್ಸತ್ತಾಗವ್ರೆ. ಈಗ ನಮಗೆ ಈ ಕೆಲಸ ಇಲ್ಲಿ ನೋಡಿ, ಇಲ್ಲಿ ಬರಬೇಕಲ್ಲ, ಮಳೆಯಲ್ಲಿ ಓಟ್ ಕೇಳಕ್ಕೆ ಬರಬೇಕಲ್ಲ, ಅವ್ರು ಸ್ವಲ್ಪ ಪುರ್ಸತ್ತಾಗಿದ್ದಾರೆ. ಅದೇ ಬಂದಿರೋ ತಾಪತ್ರೆ ಅವ್ರಿಗೂ ನಮಗೂ ವ್ಯತ್ಯಾಸ. ಯಡಿಯೂರಪ್ಪನವ್ರಿಗೆ ಭಾಳ ದೀರ್ಘಕಾಲ ಓಟ್ ಹಾಕಿದ್ದೀವಿ, 7 ಸಾರಿ ಗೆಲ್ಲಿಸಿದ್ದೀವಿ, ಪಾರ್ಲಿಮೆಂಟಿಗೆ ಗೆಲ್ಲಿಸಿದ್ದೀವಿ. ಎಸ್ ಕುಮಾರಸ್ವಾಮಿ ಅವರೇ, ನೀವು ಕೇಳಿದ ಪ್ರಶ್ನೆಗಳೇನು ಯಕ್ಷ ಪ್ರಶ್ನೆಗಳಲ್ಲ, ಅವೇನು ಉತ್ತರ ಕೊಡದಿರೋ ಪ್ರಶ್ನೆಗಳಲ್ಲ. ನಿಮಗೆ ಕೆಲಸ ಇಲ್ಲ, ಭಾಳ ಪುರುಸೊತ್ತಾಗಿದ್ದೀರಿ, ಅದಕ್ಕೆ ನೀವು ಅಲ್ಲಿ ಕೂತಿದ್ದೀರಿ. ನಮಗೆ ಕೆಲಸ ಇದೆ, ಚುನಾವಣೆ ಇದೆ, ಅವೇನು ಯಕ್ಷ ಪ್ರಶ್ನೆಗಳಲ್ಲ. ಹಾಗಾದರೆ ಯಕ್ಷ ಪ್ರಶ್ನೆಗಳಲ್ಲ ಅನ್ನೋದು ಉತ್ತರ ಬಂದಿದೆ ನಿಮಗೆ? ಅವರಿಂದ ನನಗೆ ಇಲ್ಲಿಯವರೆಗೆ ಯಾವುದೇ ಉತ್ತರಗಳು ಬಂದಿಲ್ಲ. ಮಾಧ್ಯಮಗಳಲ್ಲಿ ಗಮನಿಸಿದ್ದೇನೆ ಅವ್ರು ಕೊಡ್ತಾ ಇರ್ತಕ್ಕಂಥ ಉತ್ತರಗಳು. ನಾನು ಕೇಳಿರ್ತಕ್ಕಂಥದ್ದು ಲೀಗಲ್ ಮತ್ತು ಟೆಕ್ನಿಕಲ್ ಇಶ್ಯೂಸ್. ಇದು ಯಾವುದೋ ಬೀದಿಯಲ್ಲಿ ಚರ್ಚೆ ಮಾಡ್ತಕ್ಕಂಥ ವಿಷಯ ಎಲ್ಲ ಕೊಟ್ಟಿರೋದು. ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ತೆಗೆದುಕೊಂಡಂಥ ನಿರ್ಧಾರ ಏನಿದೆ, ಆ ನಿರ್ಧಾರವನ್ನು ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ಕೆಲಸ ಇರಲಿ, ಕೆಲಸ ಇಲ್ಲದೆ ಹೋಗಲಿ, ಪ್ರತಿಯೊಬ್ಬರಿಗೂ ಇದೆ. ಅಷ್ಟು ತಿಳುವಳಿಕೆ ಇಲ್ಲದೆ ಇದ್ದರೆ ಯಾವ ನ್ಯಾಯ ಕೊಡ್ತಾರೆ ಇವರು?
ಸೊ ಇವತ್ತೇ ಉತ್ತರ ಕೊಡ್ಬೇಕಂತ ಏನಿಲ್ಲಲ್ಲ, ನೀವು ಹಠ ಹಿಡಿಯೋದು ಇವತ್ತೇ ಕುಡಿ ನಾಳೆ ಕುಡಿ ಅಂತಲ್ಲ, ಅವರು ಟೈಮ್ ಆದ ನನಗೆ ವೈಯಕ್ತಿಕವಾಗಿ ಏನಿಲ್ಲ ಇದರಲ್ಲಿ. ಅಲ್ಲಿ ಪಾಪ ಕೂತವ್ರಲ್ಲ 362 ಜನ, ಏನೋ KPSC ಕರ್ಮಕಾಂಡ ಕೆಟ್ಟ ಕೆರ ಎದ್ದೋಗಿದೆ, ಏನೋ ನಡೆಸ್ತಾ ಇದ್ದಾರಲ್ಲ ಒಂದು ಸಂಸ್ಥೆ ಬಗ್ಗೆ, ಭ್ರಷ್ಟಾಚಾರ ತುಳುಕ್ತಿದೆ. ಕುಮಾರಸ್ವಾಮಿ ಭ್ರಷ್ಟಾಚಾರ ಬೆಂಬಲಿಸ್ಕೊಂಡು ಹೊರಟಿದ್ದಾನೆ, ನಾವು ಕ್ಲೀನ್ ಮಾಡಲಿಕ್ಕೆ ಹೊರಟಿದ್ದೇವೆ, ಸ್ವಚ್ಛ ಮಾಡಲಿಕ್ಕೆ ಹೇಳಿದ್ದಾರಲ್ಲ. ಇದುವರೆಗೆ ಪ್ರಮುಖವಾದಂಥ ವಿಷಯವು ಒಂದು ಸಂಸ್ಥೆ ಈ ನಾಡಿನ ಲಕ್ಷಾಂತರ ಯುವಕರಿಗೆ ಉದ್ಯೋಗ ಕೊಡ್ತಕ್ಕಂಥ ಒಂದು ಕಾನ್ಸ್ಟಿಟ್ಯೂಷನ್ನ ಸಂಸ್ಥೆಯನ್ನು ಇಟ್ಕೊಂಡಿದ್ದಾರೆ. ಇಲ್ಲಿ ಇವತ್ತು ಅಂಥ ಒಂದು ಸಂಸ್ಥೆ ಭ್ರಷ್ಟಾಚಾರಕ್ಕೆ ಒಳಗಾಗಿದೆ ಅಂತಕ್ಕಂಥದ್ದು ಬೀದಿ ಬೀದಿಯಲ್ಲಿ ಚರ್ಚೆ, ದೇಶದಾದ್ಯಂತ ಚರ್ಚೆ ನಡೀತಿದ್ದಾಗ ಇದು ಪ್ರಮುಖವಾದಂಥ ಅಂಶವು, ಒಂದು ಚುನಾವಣೆಯವರೆಗೆ ಪ್ರಮುಖವಾದಂಥ ಅಂಶವು. ನಿಮ್ಮ CM ಹೇಳ್ತಾರೆ ಇವೇನು ಯಕ್ಷ ಪ್ರಶ್ನೆಗಳ ಅನ್ನುವಂಥದ್ದು ಒಂದು. ಮತ್ತೊಂದು ಕಡೆ 2011 ನೇಮಕಾತಿ ರದ್ದು ಮಾಡಿದ ತಕ್ಷಣವೇ ಏನು KPSC ಗಂಗೋತ್ರಿ ಆಗಿ ಹೋಗ್ಬಿಡುತ್ತಾ ಅನ್ನುವಂಥ ಒಂದು ಪ್ರಶ್ನೆ, ಇನ್ನೊಂದು ಯಕ್ಷ ಪ್ರಶ್ನೆ. ನೋಡಿ, ಇವಾಗ ಬಹುಶಃ ಇವತ್ತೇನು ಈ ಒಂದು ಚರ್ಚೆಗೆ ನೀವು ಅವಕಾಶ ಮಾಡಿದ್ದೀರಿ, ಈ ಅವಕಾಶ ಮಾಡಿರೋವಂಥದ್ದಕ್ಕೆ ನಿಮ್ಮ ಸಂಸ್ಥೆಯವರನ್ನು ನಾನು ಅಭಿನಂದಿಸ್ತೇನೆ. ಇದಕ್ಕಿಂತ ಮಿಗಿಲಾಗಿ ಬಹುಶಃ ಒಂದು ರೀತಿ ಈ ಒಂದು KPSCನಲ್ಲಿ ನಡೀತಾ ಇರತಕ್ಕಂಥ ಹಗರಣದ ಬಗ್ಗೆ ಐ ಓಪನರ್ ಅನ್ನೋಂಥ ರೀತಿಯಲ್ಲಿ ಕಣ್ಣು ತರಿಸಲಿಕ್ಕೆ ನನ್ನ ದೃಷ್ಟಿನಲ್ಲಿ ಒಂದು ರೀತಿಯಲ್ಲಿ ಮಾಧ್ಯಮಗಳು, ಅದಕ್ಕಿಂತ ಮಿಗಿಲಾಗಿ ಡಾಕ್ಟರ್ ಮೈತ್ರಿ. ನನಗೆ ಹೆಮ್ಮೆ ಇದೆ, ಯಾಕೆ ನನ್ನ ಸಮಾಜದೋಳು ಅನೇಕ ದಶಕಗಳಿಂದ ಅವರ ಕುಟುಂಬ ಮತ್ತು ಅವರ ತಂದೆ ನನಗೆ ಪರಿಚಯ ಇರುವಂಥವ್ರು. ಆ ಹೆಣ್ಣು ಮಗಳು ಇದೊಂದು ಚರ್ಚೆ, ಇಲ್ಲಿ ನಡೀತಾ ಇರತಕ್ಕಂಥ ಅಕ್ರಮ, ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ ನಡೀತಾ ಇದೆಯೋ ಇಲ್ಲವೋ ಅನ್ನೋದರ ಬಗ್ಗೆ ಕೂಲಂಕುಷವಾಗಿ ರಾಜ್ಯದ ಜನತೆ ಮುಂದೆ ಆಗಲಿ, ತನಗೆ ಆಗಿರ್ತಕ್ಕಂಥ ನೋವಿನ ಹಿನ್ನೆಲೆಯಲ್ಲಿ ಸರ್ಕಾರದ ಗಮನವನ್ನು ಸೆಳೆದಿರ್ತಕ್ಕಂಥ ಮತ್ತು ಅವತ್ತಿನ ಸಂದರ್ಭದಲ್ಲಿ 2013 ಜೂನ್ ಸಂದರ್ಭದಲ್ಲಿ BJPಯವರನ್ನು, ಕಾಂಗ್ರೆಸ್ನವರನ್ನು, JDSನವರನ್ನು, ಮಾಧ್ಯಮಗಳವರನ್ನು, ಅಡ್ವೊಕೇಟ್ ಜನರಲ್ ಅವರನ್ನು, ಗವರ್ನರ್ ಅವರನ್ನು, ಇವರೆಲ್ಲರಿಗೂ ಸಹ ಆಕೆ ಈ ಎಲ್ಲ ಮಾಹಿತಿಗಳನ್ನು ಒದಗಿಸಿದಂಥ ಹಿನ್ನೆಲೆಯಲ್ಲಿ ಬಹುಶಃ ಇಷ್ಟೊಂದು ಇವತ್ತು ರಾಜ್ಯದ ಜನತೆಯ ಮುಂದೆ ಒನ್ಸ್ ಫಾರ್ ಆಲ್ ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥ ರೀತಿಯಲ್ಲಿ ಚರ್ಚೆ ಆಗಲಿ ಅಂತೇಳಿ, ಅಲ್ಲ ಅದು ಕುಮಾರಸ್ವಾಮಿ ಅವರು ಕೂಡ ರೆಡಿ ಅದಕ್ಕೆ ವೇದಿಕೆಗೆ ಕಾರಣೀಭೂತರಾಗಿರ್ತಕ್ಕಂಥ ಹೆಣ್ಮಗಳನ್ನು ಸಹ ಇಲ್ಲಿ ಕರೆಸಿದರೆ ಬಹಳ ಸೂಕ್ತ ಆಗ್ತಾ ಇತ್ತು. ಚರ್ಚೆ ಮಾಡ್ತೀನಿ, ಅದಕ್ಕಿಂತ ಮೊದಲು